ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಹಣದ ಆಸೆ ತೋರಿಸಿ ಸಾಹುಕಾರರು ತೋಟದ ಮನೆಗೆ ಕರೆದುಕೊಂಡು ಹೋದ ಕಥೆ ತುಂಬಾ ಕುತೂಹಲಕಾರಿಯಾಗಿದೆ. ದಯವಿಟ್ಟು ಕಥೆಯನ್ನು ಪೂರ್ತಿಯಾಗಿ ಕೇಳಿ. ನನ್ನ ಹೆಸರು ಸುಧಾ. ನಾನು ಕೋಲಾರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯವಳು. ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳುತ್ತೇನೆ. ಹಲವಾರು ವರ್ಷಗಳ ಹಿಂದೆ ಮನೆಯ ಆರ್ಥಿಕ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಅನಿವಾರ್ಯವಾಗಿ ಜೀವನೋಪಾಯಕ್ಕಾಗಿ ಹಳ್ಳಿಯ ದೊಡ್ಡ ಸಾಹುಕಾರರಾದ ರಾಜಶೇಖರ್ ಅವರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಆ ಮನೆಯಲ್ಲಿ ಸಾಕಷ್ಟು ಜನ ಆಳುಗಳಿದ್ದರು. ನನಗೆ ತಿಂಗಳಿಗೆ 1,000 ರೂಪಾಯಿ ಸಂಬಳದ ಜೊತೆಗೆ 3 ಹೊತ್ತಿನ ಊಟವನ್ನು ನೀಡುತ್ತಿದ್ದರು. ಮನೆಯಲ್ಲಿ ಸಾಹುಕಾರ ರಾಜಶೇಖರ್ ಮತ್ತು ಅವರ ಪತ್ನಿ ಲಕ್ಷ್ಮಮ್ಮ ಮಾತ್ರ ಇರುತ್ತಿದ್ದರು. ಇವರ ಮಕ್ಕಳು ಪಟ್ಟಣದ ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ಅವರು ಕೇವಲ ರಜೆಯ ಸಮಯದಲ್ಲಿ ಮಾತ್ರ ಮನೆಗೆ ಬಂದು ಹೋಗುತ್ತಿದ್ದರು. ಮಕ್ಕಳು ಬಂದಾಗ ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ಮಾತನಾಡಿಸುತ್ತಿದ್ದರು. ಉಳಿದಂತೆ ರಾಜಶೇಖರ್ ಅವರೇ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಮತ್ತು ಜಮೀನನ್ನು ನೋಡಿಕೊಳ್ಳುತ್ತಿದ್ದರು. ಕಳೆದ 2 ವರ್ಷಗಳಿಂದ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ನನಗೆ ಯಾವುದೇ ರೀತಿಯ ತೊಂದರೆ ಅಥವಾ ಅಸಮಾಧಾನ ಉಂಟಾಗಿರಲಿಲ್ಲ. ಆದರೆ ಸಾಹುಕಾರ್ತಿ ಲಕ್ಷ್ಮಮ್ಮ ಅವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅವರಿಗೆ ಹಾಸಿಗೆಯಿಂದ ಏಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅವರಿಗೆ ಊಟ ಮಾಡಿಸುವುದರಿಂದ ಹಿಡಿದು ಎಲ್ಲಾ ವೈಯಕ್ತಿಕ ಕೆಲಸಗಳನ್ನು ಮಾಡುವುದು ನನ್ನ ಜವಾಬ್ದಾರಿಯಾಗಿತ್ತು. ರಾಜಶೇಖರ್ ಅವರು ಮನೆಯಲ್ಲಿದ್ದಾಗ ಮಾತ್ರ ಪತ್ನಿಯ ಆರೈಕೆಯನ್ನು ತಾವೇ ಮಾಡುತ್ತಿದ್ದರು. ಲಕ್ಷ್ಮಮ್ಮ ಅವರಿಗೆ ಅನಾರೋಗ್ಯವಿರುವ ಕಾರಣ ಸಾಹುಕಾರರು ಬೇರೆ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಎಂದು ಹಳ್ಳಿಯ ಜನ ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ನಾನು ಮಾತ್ರ ನಮ್ಮ ಸಾಹುಕಾರರು ತುಂಬಾ ಒಳ್ಳೆಯವರು, ಅವರು ಬೇರೆಯವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಎಂದು ನಂಬಿದ್ದೆ. ಆದರೆ ಒಂದು ಘಟನೆ ನನ್ನ ಈ ಅಭಿಪ್ರಾಯವನ್ನು ಬದಲಿಸಿತು. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರು ನೀರು ಕುಡಿಯುವ ನೆಪದಲ್ಲಿ ಪದೇ ಪದೇ ಅಡುಗೆ ಮನೆಗೆ ಬರುತ್ತಿದ್ದರು. ಮೊದಮೊದಲು ಇದನ್ನು ನಾನು ಸಾಧಾರಣವೆಂದು ಭಾವಿಸಿದ್ದೆ. ಆದರೆ ನಂತರದ ದಿನಗಳಲ್ಲಿ ಕೆಲಸದ ನಡುವೆ ಅವರು ನನ್ನ ಕುಟುಂಬದ ಬಗ್ಗೆ, ವೈಯಕ್ತಿಕ ವಿಷಯಗಳ ಬಗ್ಗೆ ಅತಿಯಾದ ಆಸಕ್ತಿ ತೋರಿಸಿ ಮಾತನಾಡಲು ಶುರು ಮಾಡಿದರು. ಅವರು ಯಾವಾಗಲೂ ನನ್ನೊಂದಿಗೆ ನಗುತ್ತಾ ಮಾತನಾಡುತ್ತಾ ನಿಲ್ಲುತ್ತಿದ್ದರು. ಆದರೆ ಅವರ ನೋಟದಲ್ಲಿ ಏನೋ ವ್ಯತ್ಯಾಸವಿದೆ ಎಂಬುದು ನನಗೆ ತಡವಾಗಿ ಅರಿವಾಯಿತು. ಒಂದು ದಿನ ಅಚಾನಕವಾಗಿ ನನ್ನ ಮನೆಯವರ ಬಗ್ಗೆ ವಿಚಾರಿಸುವಾಗ ಅವರು ನನ್ನನ್ನು ದಿಟ್ಟಿಸಿ ನೋಡುತ್ತಾ ನಿಂತಿದ್ದನ್ನು ಗಮನಿಸಿ ನಾನು ಸ್ವಲ್ಪ ಎಚ್ಚೆತ್ತುಕೊಂಡೆ. ಹಿಂದೆ ಬೇರೆ ಕಡೆ ಕೆಲಸ ಮಾಡುವಾಗಲೂ ಇಂತಹ ಸಂದರ್ಭಗಳನ್ನು ಎದುರಿಸಿದ್ದರಿಂದ ನಾನು ಇದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲಿಲ್ಲ. ಸಾಹುಕಾರರಿಗೆ ಸುಮಾರು 50 ವರ್ಷ ವಯಸ್ಸಾಗಿದ್ದರು. ಅವರು ನೋಡಲು ಎತ್ತರವಾಗಿ ಮತ್ತು ಹಳೆಯ ಸಿನಿಮಾದ ನಟರಂತೆ ಗಂಭೀರವಾಗಿ ಕಾಣುತ್ತಿದ್ದರು. ಜಮೀನಿನಲ್ಲಿ ಕೆಲಸವಿದ್ದಾಗ ನನ್ನನ್ನು ತಮ್ಮ ಬುಲೆಟ್ ಗಾಡಿಯ ಮೇಲೆ ಕರೆದೊಯ್ಯುತ್ತಿದ್ದರು. ದಾರಿಯುದ್ದಕ್ಕೂ ರಸ್ತೆ ಚೆನ್ನಾಗಿದ್ದರೂ ಸಹ ಅವರು ಪದೇ ಪದೇ ಬ್ರೇಕ್ ಹಾಕುತ್ತಿದ್ದರು. ಇದರಿಂದ ಅವರಿಗೆ ಏನೋ ಒಂಥರ ಸಂತೋಷವಾಗುತ್ತಿತ್ತು. ಆದರೆ ನಾನು ಇದನ್ನು ತಪ್ಪಿಸಲು ಗಾಡಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದೆ ಅಥವಾ ಬುತ್ತಿ ಚೀಲವನ್ನು ನಡುವೆ ಇಟ್ಟುಕೊಳ್ಳುತ್ತಿದ್ದೆ. ಹೊಲದಲ್ಲಿ ಕೆಲಸ ಮಾಡುವಾಗಲೂ ಅವರು ನನ್ನನ್ನೇ ಗಮನಿಸುತ್ತಿರುತ್ತಿದ್ದರು. ಕೆಲವೊಮ್ಮೆ ಬಟ್ಟೆ ತೊಳೆಯುವಾಗ ಅವರ ವರ್ತನೆಗಳಲ್ಲಿ ಕೆಲವು ಬದಲಾವಣೆಗಳು ಕಾಣುತ್ತಿದ್ದವು. ಅವರು ನನ್ನ ಬಗ್ಗೆ ಅಸಭ್ಯವಾಗಿ ಯೋಚಿಸುವುದಿಲ್ಲ ಎಂದು ನಾನು ಅಂದುಕೊಂಡಿದ್ದರೂ ಸಮಯ ಸಿಕ್ಕಾಗಲೆಲ್ಲ ಅವರು ನನ್ನನ್ನೇ ದಿಟ್ಟಿಸುತ್ತಿದ್ದರು. ನಾನು ಅವರನ್ನು ನೋಡಿದ ಕೂಡಲೇ ಮುಖ ತಿರುಗಿಸಿ ಬೇರೆಡೆ ನೋಡುವ ನಾಟಕ ಮಾಡುತ್ತಿದ್ದರು. ನನ್ನ ಮನೆಯ ಸಂಕಷ್ಟದ ಸಮಯದಲ್ಲಿ ನಾನು ಅವರಿಂದ 850 ರೂಪಾಯಿ ಸಾಲ ಪಡೆದಿದ್ದೆ. ಅದಕ್ಕೇನಾದರೂ ಅವರು ಹೀಗೆ ನೋಡುತ್ತಿದ್ದಾರೆಯೇ ಅಥವಾ ಬಡ್ಡಿ ಕೇಳುವ ಉದ್ದೇಶ ಹೊಂದಿದ್ದಾರೆಯೇ ಎಂದು ನಾನು ಯೋಚಿಸುತ್ತಿದ್ದೆ. ಆ ಸಾಲವನ್ನು ತೀರಿಸಲು ನನ್ನ ಸಂಬಳದಲ್ಲಿ ಸ್ವಲ್ಪ ಹಣ ಕಡಿತಗೊಳಿಸುವಂತೆ ಅವರಿಗೆ ತಿಳಿಸಿದ್ದೆ. ಹೀಗಿರುವಾಗ ಒಂದು ದಿನ ಊರಿನಲ್ಲಿದ್ದ ನನ್ನ ಚಿಕ್ಕಪ್ಪನಿಗೆ ಅಪಘಾತವಾಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂಬ ಕರೆ ಬಂತು. ಕೈಯಲ್ಲಿ ಹಣವಿಲ್ಲದೆ ದಕ್ಕೆ ತೋಚದಂತಾದ ನಾನು ಸಾಹುಕಾರರ ಬಳಿ ಸಹಾಯ ಕೇಳಿದೆ. ಅವರು ಹಣ ನೀಡುವುದಾಗಿ ಒಪ್ಪಿಕೊಂಡರಾದರೂ ಹಳೆಯ ಸಾಲದ ಬಗ್ಗೆ ನೆನಪಿಸಿ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿದರು. ಆಗ ಅವರು ಒಂದು ಪ್ರಸ್ತಾಪ ಮುಂದಿಟ್ಟರು. ನಿನಗೆ ಈಗ ಹಣದ ಅಗತ್ಯವಿದೆ, ನನಗೆ ನಿನ್ನ ಸಹಕಾರದ ಅಗತ್ಯವಿದೆ ಎಂದರು. ನೀನು ನಾನು ಹೇಳಿದ ಕೆಲಸ ಮಾಡಿದರೆ ಹಣ ಕೊಡುತ್ತೇನೆ ಎಂದಾಗ ಅನಿವಾರ್ಯತೆಯಲ್ಲಿದ್ದ ನಾನು ಅವರು ಹೇಳಿದುದಕ್ಕೆಲ್ಲ ಒಪ್ಪಿಕೊಂಡೆ. ಆದರೆ ಆ ಕೆಲಸ ಏನೆಂಬುದನ್ನು ಅವರು ಕೂಡಲೇ ಹೇಳಲಿಲ್ಲ. ಅವರು ನನ್ನನ್ನು ಹತ್ತಿರ ಕರೆದು, ನೋಡು, ನಾನು ಈವರೆಗೆ ಯಾರನ್ನೂ ಕಣ್ಣೆತ್ತಿ ನೋಡಿಲ್ಲ, ಆದರೆ ನಿನ್ನ ಮೇಲೆ ನನಗೆ ಮೋಹ ಉಂಟಾಗಿದೆ.
ನನಗೆ ಎಷ್ಟು ಹಣವಿದ್ದರೂ ಜೀವನದಲ್ಲಿ ನೆಮ್ಮದಿಯಿಲ್ಲ, ಪತ್ನಿಯ ಅನಾರೋಗ್ಯದಿಂದ ನಾನು ಏಕಾಂಗಿಯಾಗಿದ್ದೇನೆ. ನೀನು ನನ್ನ ಆಸೆಯನ್ನು ಈಡೇರಿಸಿದರೆ ನಾನು ನಿನಗೆ ಆರ್ಥಿಕವಾಗಿ ಸಹಾಯ ಮಾಡುತ್ತೇನೆ ಎಂದರು. ಮುಂದುವರಿದು ಅವರು, ನಿನ್ನ ಯಜಮಾನರು ತೀರಿಹೋಗಿ 5 ವರ್ಷವಾಯಿತು. ಮನೆಯ ಜವಾಬ್ದಾರಿ ನಿನ್ನ ಮೇಲಿದೆ. ಎಷ್ಟು ದಿನ ಹೀಗೆ ಕಷ್ಟಪಡುತ್ತೀಯಾ? ನಿನಗೂ ಒಬ್ಬಂಟಿತನ ಕಾಡುತ್ತಿದೆ ಎಂಬುದು ನನಗೆ ಗೊತ್ತು. ಈಗ ಮನೆಗೆ ಹೋಗಿ ಯೋಚನೆ ಮಾಡು ಎಂದು ಕಳುಹಿಸಿಕೊಟ್ಟರು. ಅವರ ಮಾತು ಕೇಳಿ ನನಗೆ ಮೊದಲು ಸಿಟ್ಟು ಬಂದಿತು. ಮನೆಗೆ ಬಂದ ಮೇಲೆ ನನಗೆ ನನ್ನ ಯಜಮಾನರ ನೆನಪಾಯಿತು. ನಮ್ಮ ಸಂಸಾರ ಎಷ್ಟು ಸುಖವಾಗಿತ್ತು ಎಂದು ನೆನೆದು ಕಣ್ಣೀರಿಟ್ಟೆ. ಆದರೆ ಈಗಿನ ಆರ್ಥಿಕ ಪರಿಸ್ಥಿತಿ ಮತ್ತು ಆಸ್ಪತ್ರೆಯ ಖರ್ಚು ನನ್ನನ್ನು ಕಂಗೆಡಿಸಿತ್ತು. 5 ವರ್ಷಗಳಿಂದ ನಾನು ನನ್ನ ವೈಯಕ್ತಿಕ ಸುಖ ಮತ್ತು ಆಸೆಗಳನ್ನು ಮರೆತು ಕೇವಲ ಕೆಲಸದಲ್ಲಿ ತೊಡಗಿದ್ದೆ. ಮರುದಿನ ಕೆಲಸಕ್ಕೆ ಹೋದಾಗ ನಾನು ತೀವ್ರ ಗೊಂದಲದಲ್ಲಿದ್ದೆ. ಹೊರಗೆ 4 ಜನರ ಬಳಿ ಮಾಡಿದ ಸಾಲ ಕೂಡ ನನ್ನನ್ನು ಕಾಡುತ್ತಿತ್ತು. ಸಾಹುಕಾರ್ತಿಗೆ ಊಟ ಮಾಡಿಸಿ ಅವರ ಕೆಲಸ ಮುಗಿಸಿದ ನಂತರ ರಾಜಶೇಖರ್ ಅವರು ಒಳಗೆ ಬಂದರು. ಹಣದ ಅನಿವಾರ್ಯತೆಯಿಂದಾಗಿ ನಾನು ಅವರ ಇಚ್ಛೆಗೆ ಸಮ್ಮತಿಸಿದೆ. ಇದಕ್ಕಾಗಿಯೇ ಕಾಯುತ್ತಿದ್ದ ಅವರು ಕೂಡಲೇ ನನ್ನನ್ನು ತೋಟದ ಮನೆಗೆ ಕರೆದುಕೊಂಡು ಹೋದರು. ಮಧ್ಯಾಹ್ನದ ಸಮಯದಲ್ಲಿ ಅಲ್ಲಿ ಯಾರೂ ಇರಲಿಲ್ಲ. ಎಷ್ಟೋ ವರ್ಷಗಳ ನಂತರ ನನಗೆ ದೈಹಿಕ ಮತ್ತು ಆರ್ಥಿಕ ಬೆಂಬಲ ಎರಡೂ ಸಿಕ್ಕಂತಾಯಿತು. ಆ ಕ್ಷಣಕ್ಕೆ ನನಗೆ ಖುಷಿಯಾದರೂ ವಿಧಿಯಾಟ ಬೇರೆಯೇ ಇತ್ತು. ಆ ಘಟನೆ ನಡೆದ 2 ದಿನಗಳಲ್ಲಿ ಸಾಹುಕಾರ ರಾಜಶೇಖರ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದರು. ಅವರು ಹೋದ ಮೇಲೆ ಅವರ ಬಗ್ಗೆ ಒಂದೊಂದೇ ವಿಷಯಗಳು ಹೊರಬಂದವು. ಅವರು ನನ್ನಂತೆ ಈ ಹಿಂದೆ 3-4 ಮಂದಿ ಹೆಣ್ಣುಮಕ್ಕಳಿಗೆ ಹಣದ ಆಸೆ ತೋರಿಸಿ ಹೀಗೆ ಮಾಡಿದ್ದರು ಎಂದು ತಿಳಿದು ನನಗೆ ತುಂಬಾ ಬೇಜಾರಾಯಿತು. ಈ ಕಥೆ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.